ಈ ಒಂದು ಅಟಿಟ್ಯೂಡ್ ಏನೈತಲ್ರಿ, ಅಟಿಟ್ಯೂಡ್ ಬಗ್ಗೆ ಬಹಳಷ್ಟು ಯೋಚನೆ ಮಾಡ್ಬೇಕು. ಏನಂತಂದ್ರ ಒಂದಿಷ್ಟು 4-5 ಕೆಲಸ ಮಾಡಿದ ತಕ್ಷಣ ನಮ್ಮ ಎದೆ ಹಿಂಗೆ ಬಿಡುತ್ತೆ, ನಾನಾ ಭಾರಿ ಎಲ್ಲ ಕೆಲಸ ನಾನಾ ಮಾಡಿದಲ್ಲ ಅದೇನು ಅಂತ ಹೇಳಿ ಅಟಿಟ್ಯೂಡ್ ಬಂದ್ಬಿಡತೈತಿ. ಅದಕ್ಕೊಂದ ಈ ಅಟಿಟ್ಯೂಡ್ ಬಂತಂದ್ರ ಮನುಷ್ಯ ಲಾಸ್ ಆಗಕ್ಕೆ ಚಲೋ ಆಕತಿ, ಮನುಷ್ಯ ಏನಂತಾರ ಡೌನ್ ಆಗಕ್ಕೆ ಚಲೋ ಆಕ, ಮನುಷ್ಯ ಏನಂತಂದ್ರ ಸಕ್ಸಸ್ ರೇಟ್ ಕಡಿಮೆ ಆಗಕ್ಕೆ ಚಲೋ ಆಕತಿ. ಅದಕ್ಕೆ ಈ ಅಟಿಟ್ಯೂಡ್ ಅಂತಕ್ಕಂಥ ವಿಷಯ ಏನೈತಿ ಅದನ್ನ ನೀವು ಒಳಗೆ ತಗೋಬಾರ್ದು. ಅದನ್ನ ಯಾವ ತರ ನಾವು ಪ್ರೊಟೆಕ್ಟ್ ಮಾಡಬೇಕು ಅಟಿಟ್ಯೂಡ್ ಅನ್ನೋದು ಕೂಡ ಅದಕ್ಕೂ ತರಬೇತಿ ಐತಿ. ಯಾಕಂತಂದ್ರ ಈ ಎಲ್ಲಾ ತರಬೇತಿಗಳು ಯಾಕೆ ಹೇಳ್ತೀವಿ ಅಂದ್ರ, ಮೊದಲು ನಮ್ಮಲ್ಲಿ ಅಜ್ಜಾಜಿ ಇರ್ತಿದ್ರಿ, ನಮ್ಗೆಲ್ಲ ಕಥೆ ಹೇಳ್ತಿದ್ರ. ರಾಮ್ ಅಂದ್ರ ಹಿಂಗ, ಕೃಷ್ಣ ಅಂದ್ರ ಹಿಂಗ, ಇವ್ರ ಹಿಂಗ, ಅವ್ರ ಹಂಗ, ಕಬೀರ್ ಹಂಗ, ಯೇಸು ಹಿಂಗ ಎಲ್ಲಾ ಕಥೆಗಳನ್ನ ಹೇಳೋದ್ರ ಮುಖಾಂತರ ನಮ್ಮನ್ನ ಡೆವಲಪ್ ಮಾಡ್ತಾ ಇದ್ರು, ಮೆಂಟಲಿ ಫಿಸಿಕಲಿ ಡೆವಲಪ್ ಮಾಡ್ತಾ ಇದ್ರು, ನಮ್ಮನ್ನ ಸಕಾರಾತ್ಮಕ ಚಿಂತನೆ ಮಾಡಕ ಮಜಬೂರ್ ಮಾಡ್ತಾ ಇದ್ರು. ಆದ್ರ ಬಹಳಷ್ಟು ಅನ್ಫಾರ್ಚುನೇಟ್ಲಿ ಬಹಳಷ್ಟು ಮನೆಗಳಲ್ಲಿ ಅಜ್ಜ ಅಜ್ಜಿ ಇಲ್ರಿ. ಹಿಂಗಾಗಿ ನಮ್ಮ ಮಕ್ಕಳನ್ನ ಬೆಳೆಸೋದು ಆರ್ಟ್ ಆಫ್ ಎಂತ ಪೇರೆಂಟಿಂಗ್ ಅನ್ನೋದು ಒಂದು ಟ್ರೈನಿಂಗ್ ಮಾಡ್ತಾರೆ. ಮಕ್ಕಳನ್ನ ಹೆಂಗ್ ಬೆಳೆಸ್ಬೇಕು, ಯಾಕಂದ್ರೆ ಅಜ್ಜಾಜಿ ಇಲ್ಲಿ ಮೊದಲು ಏನ್ ಮಾಡ್ತಿದ್ರು, ಅಜ್ಜಾಜಿ ಕಡೆ ಬಿಟ್ಟ ತಮ್ಮ ಕೆಲ್ಸಕ್ಕೆ ಹೋಗ್ತಿದ್ರು. ಅಜ್ಜಾಜಿ ಅವ್ರಿಗೆ ನೀತಿ ಕಥೆಗಳನ್ನ ಹೇಳೋದ್ರ ಮುಖಾಂತರ ಒಂದಿಷ್ಟು ತರಬೇತಿಯನ್ನು ಆ ಸಮಯದಲ್ಲೇ ಮಾಡಿಬಿಡ್ತಿದ್ರು, ಯಾವಾಗ ಚಿಕ್ಕವರಿದ್ದಾಗ. ಹಿಂಗಾಗಿ ಆ ಮಕ್ಕಳು ಏನಂತ ದೊಡ್ಡವರಾಗಿ ಇವತ್ತ ಟಾಟಾ ಅವರು ಒಂದು ತಮ್ಮ ಲೇಖನ ಒಳಗೆ ಬರೀತಾರೆ, ನಾ ಇಷ್ಟೇನಾರೆ ದೊಡ್ಡವಾಗಿನಿ ಅಂತಂದ್ರೆ ನಮ್ಮ ಅಜ್ಜಿ ಏನ್ ನನಗೆ ಕತೆ ಹೇಳ್ತಿಳು ಅದ್ರ ಮುಖಾಂತರ ನಾ ದೊಡ್ಡವಾಗಿನಿ ಅಂತೇಳಿ ತಮ್ಮ ಲೈಫ್ ಸ್ಟೋರಿದಾಗ ಬರೀತಾರೆ. ಎಷ್ಟು ವಿಶೇಷವಾದ ಕತೆ ಹೇಳ್ಬೇಕಾರ ಅಜ್ಜಿ ಏನಂತಂದ್ರೆ, ಟಾಟಾ ಪ್ರತಿಯೊಂದು ಗೌರ್ಮೆಂಟ್ಗೂ ಲೋನ್ ಕೊಟ್ಟಿದ್ದಾರೆ. ಅಷ್ಟೊಂದು ದೊಡ್ಡ ವ್ಯಕ್ತಿ. ನಾನು ಬೆಳೆದಿದ್ದೀನಿ ಏನಂತಂದ್ರೆ ಅದಕ್ಕೆ ಪ್ರಮುಖವಾಗಿ ಏನು ಅಂತಂದ್ರೆ ನಮ್ಮ ಅಜ್ಜಿ ಏನ ನೀತಿ ಕಥೆಗಳನ್ನ ಹೇಳಿದ್ಳು ಅದರ ಮುಖಾಂತರ ನಾನು ದೊಡ್ಡವನಾಗಿದೆ ಅಂತ ಹೇಳುವುದರ ಮುಖಾಂತರ ಅಷ್ಟೊಂದು ದೊಡ್ಡದಾದಂತ ವಿಚಾರವನ್ನ ಹೇಳ್ತಾರೆ. ಹಲೋ, ಈಗ ನಾವು ಏನ್ ಮಾಡೋಣ ಅಂತಂದ್ರ ಒಂದಿಷ್ಟ ಗೇಮ್ದಿಂದ ಚಾಲು ಮಾಡ್ರಿ. ಗೇಮ್ ಹೆಂಗಿರ್ತೈತಿ, ಗೇಮ್ ಯಾಕೆ ಆಡಿಸ್ಬೇಕು ಅಂತ ಹೇಳಿ ಗೇಮ್ ಆಡೋದ್ರ ಮುಖಾಂತರ ಚಾಲು ಮಾಡ್ಕೊಂಡ ಈ ಅಟಿಟ್ಯೂಡ್ ಬಗ್ಗೆ ನಿಮಗೆ ಹೇಳ್ತಾ ಇದ್ದೆ. ನಾನು ಏನಂತಂದ್ರ ಅಟಿಟ್ಯೂಡ್ ಹೇಗಿತ್ತು ಅನ್ನೋದಕ್ಕೆ ಬಹಳ ವಿಶೇಷವಾದಂತ ಒಂದು ವಿಷಯವನ್ನ ನಿಮಗೆ ಹೇಳ್ತೇನೆ. ಕರಿಬೇವು ಯಾರ್ಯಾರು ನೋಡಿರಿ? ಕರಿಬೇವು ಎಲ್ಲಾರು ಅದೇನು. ಎಲ್ಲಿ ತಿನ್ನು ಎಲೆ ಯಾರ್ಯಾರು ನೋಡಿರಿ? ತಿನ್ನು ಎಲೆ ಯಾರ್ಯಾರು ನೋಡಿರಿ? ಎಲ್ಲರೂ ನೋಡ್ಯಾರ. ಆಮೇಲೆ ಬಾಳಿ ಎಲೆ ಯಾರ್ಯಾರು ನೋಡಿರಿ? ಎಲ್ಲರೂ ನೋಡಿರಿ. ಮತ್ತು ತುಳಸಿ ಎಲೆ ಯಾರ್ಯಾರು ನೋಡಿರಿ? ಈ ಥರ ಯಾವುದು ಶ್ರೇಷ್ಠ ರೀ? ತುಳಸಿ ಎಲೆ ಎಲ್ಲ ಶ್ರೇಷ್ಠ. ಹೆಂಗ್ರಿ? ಎಲ್ಲ ಶ್ರೇಷ್ಠ. ಹೆಂಗ್ರಿ? ಎಲ್ಲ ಉಪಯೋಗ ಅದ, ಶ್ರೇಷ್ಠ. ಉಪಯೋಗ ಇಲ್ಲ ಅಂದ್ರೆ ಶ್ರೇಷ್ಠ ಇಲ್ಲ ಏನ್ರದು? ಓಕೆ, ಇದು ಪ್ರಮುಖವಾಗಿ ನಿಮಗ ಒಂದಿಷ್ಟು ಕ್ವಶನ್ ಕೇಳಿದಾನ, ಕರೆಕ್ಟ್ ಆಗಿ ಹೇಳ್ಬೇಕು. ಯಾವ್ದು ಶ್ರೇಷ್ಠ ಒಂದೇ ಹೇಳ್ರಿ. ತುಳಸಿಯಲ್ಲಿ ಹೇಳಿದವ್ರಿಗೆ ಒಂದು ಚಪ್ಪಾಳೆ ಬಾರಿಸ್ರಿ. ನೆಕ್ಸ್ಟ್ ಮತ್ತೆ ಯಾರ ಆಪ್ಷನ್? ಕರಿಬೇವು ಶ್ರೇಷ್ಠ, ಇವ್ರಿಗೊಂದು ಚಪ್ಪಾಳೆ ಬಾರಿಸ್. ಮತ್ರಿ ತಿನ್ನು ಎಲಿ ನೀವ್ರಿ? ತಿನ್ನು ಎಲಿ ಶ್ರೇಷ್ಠ. ಮತ್ರಿ ಬಾಳೆ ಎಲೆ ಶ್ರೇಷ್ಠ ರೀ? ಹೌದ್ರಿ. ಬಾಳಿ ಎಲೆ ಇಲ್ಲಾಂದ್ರೆ ಊಟಕ್ಕೆ ಬರಂಗಿಲ್ರಿ. ಊಟಕ್ಕೆ ಕೂಡ್ತೇವೆ, ಎಂತ ಊಟ ರುಚಿ ಆಗ್ತೈತಿ. ಅದಕ್ಕೆ ಇವು 4 ಕೂಡ್ತಾವ್ರಿ. ಯಾರಷ್ಟೇ ಜಗಳ ಚಲೋ ಆಗ್ಬಿಡತಿ ಇವ್ರ ನಡು. 4 ಎಲೆಗಳು ಕೂಡಿ ನಾ ಮುಂದ ನೀ ಮುಂದ ಮಾರ್ಕೆಟ್ ಪೊಲಿಟಿಷನ್ ಕೇಸು ಹೋಗ್ಬಿಡ್ತೈತಿ. ಯಾರಂತಾರ ನಾ ಶ್ರೇಷ್ಠ ನೀ ಶ್ರೇಷ್ಠ ಅಂತ ಹೇಳಿ. ಯಾಕೆ ಈ ಮಾತು ಬಂತಂದ್ರೆ ನಾ ಶ್ರೇಷ್ಠ ರೀ, ನಾ ಗ್ರೇಟ್ ಅಂತ ಹೇಳಿ ಎಲ್ಲರ ಕಡೆ ಐತಿ. ಆಟಿಟ್ಯೂಡ್ ಇಲ್ಲೇ ಬಂದಿದ್ರಿ. ಆಟಿಟ್ಯೂಡ್ ವಿಷಯವಾಗಿ ನಿಮಗೆ ನಾ ಹೇಳ್ತಾ ಇದ್ದೀನಿ ಏನಂತಂದ್ರೆ ಆಟಿಟ್ಯೂಡ್ ಇಲ್ಲೇ ಬಂದಿತ್ತು. ಅದಕ್ಕೆ ಜಗಳ ಆಗ್ತೈತಿ. ಆಮೇಲೆ ಮೇಡಮ್ ಅವ್ರು ಮುಂದೆ 4 ಎಲೆಗಳು ಮುಂದೆ ಕುಣಿಸ್ಕೋತಾರ. ನೀ ಹೆಂಗೆ ಶ್ರೇಷ್ಠ ಹೇಳು. ಆಮ್ಯಾಗ ಬಾಳಿ ಎಲೆ ಹೇಳ್ತೈತ್ರಿ, ಇಲ್ರಿ ನಾ ಇಲ್ದ ನಿಮಗೆ ಊಟನ ಮಾಡಕ್ ಬರಂಗಿಲ್ಲ, ಅದಕ್ಕೆ ನಾ ಶ್ರೇಷ್ಠ ಅದೇನಿ. ಆಯ್ತು, ನೀಕೊಂಡು ಇನ್ನು ನೀ ಹೇಳಂತದೆ. ಅದಕ್ಕೆ ತಿನ್ನು ಎಲೆ, ಇಲ್ರಿ ನಾ ಊಟ ಆದ ನಂತರ ನಾ ತಿನ್ಲಿಲ್ಲ ಅಂದ್ರೆ ನಿಮಗೆ ಪಚನ ಆಗಂಗಿಲ್ಲ, ಅದಕ್ಕೆ ನಾ ಶ್ರೇಷ್ಠ ರೀ ಅಂತ ಅದು ಹೇಳ್ತೈತಿ. ಆಯ್ತು, ಇನ್ನು ಮುಂದೆ ಕರಿಬೇವ್ರಿ, ಕರಿಬೇವು ನಾ ಏನು ಯಾರ್ಕಿಂತ ಕಡಿಮೆ ಇಲ್ಲ. ನಾ ಏನಂತಂದ್ರ ಹಾಕಿದ ನಂತರನ ಒಗ್ಗರಣೆ ಆಗೋದು, ಇಲ್ಲ ತನ ಅನುತನ ಒಗ್ಗರಣೆ ಆಗಿಲ್ಲ, ಅದಕ್ಕೆ ನಾ ಶ್ರೇಷ್ಠ ಅಂತ ಐತೆ. ತುಳಸಿಯಲ್ಲಿ ಏನು ಹೇಳಂಗನೇ ಇಲ್ರಿ. ಒಂದು 5 ನಿಮಿಷ ಆದ ನಂತರ ಮೇಡಮ್ ಅವ್ರು ಹೇಳ್ತಾರೆ, ಇಲ್ಲ ನೀವು ಯಾರೂ ಶ್ರೇಷ್ಠ ಇಲ್ಲ, ತುಳಸಿಯಲ್ಲಿ ಯಾರು ಶ್ರೇಷ್ಠ ಅಂದ್ರೆ ಅದಕ್ಕೆ ಮತ್ತೊಂದ್ಸಲ ಚಪ್ಪಾಳೆ ಬಾಸ್ರಿ ಯಾಕೆ ಅನ್ನೋದು ಹೇಳ್ತೀನಿ ನಾ. ಕರಿಬೇವ ಊಟ ಆಗುತ್ತಕೆಲೆ ಒಗ್ಗರಣೆ ಆಗುತ್ತಕೆಲೆ ಏನ್ ಮಾಡ್ತಾರ್ರಿ? ವೆರಿ ಗುಡ್, ನಿಮ್ಗೆಲ್ಲ ಗೊತ್ತೈತಿ. ಎರಡನೇದ ಎಲಿ ತಿನ್ನೋದ್ಕೆಲ್ಲ ಏನ್ ಮಾಡ್ತಾರ್ರಿ?
ಎಲ್ಲಿ ಸಿಕ್ಕಲ್ಲೇ ಉಗುಳ್ತಾರ, ಬರೇ ಉಗುಳಂಗಿಲ್ರಿ, ಎಲ್ಲಿ ಸಿಕ್ಕಲ್ಲೇ ಉಗುಳ್ತಾರ, ಅದು ಶ್ರೇಷ್ಠ ಇಲ್ಲ. ಬಾಳಿ ಎಲೆ ರೀ, ಊಟ ಆಗೋದಕ್ಕೆಲೆ. ಹಿಂಗಾಗಿ ನೀವು 3 ಜನ ಶ್ರೇಷ್ಠ ಅಲ್ಲ, ಒಬ್ಬರೇ ಶ್ರೇಷ್ಠ. ಯಾರು ಅಂತಂದ್ರ ತುಳಸಿ ಎಲೆ. ಯಾಕಂತಂದ್ರ ಅದು ಮಾತಾಡಂಗಿಲ್ರಿ, ಗಪ್ಪ ಕೂತಿರ್ತೈತಿ ಅದು. ಯಾಕಂತಂದ್ರ ಮಾತಾಡಂಗಿಲ್ಲ. ಯಾರು ಕೆಲಸ ಅಷ್ಟ ಮಾಡ್ತಾರ ಅವ್ರ ಡೈರೆಕ್ಟ್ ಎಂಟ್ರಿ ಎಲ್ಲಿ ಐತಿ ಅಂದ್ರ ತುಳಸಿ ಎಲ್ಲಿ ಹೋಗತ್ರಿ. ನೀವು ಕೆಲಸ ಮಾಡ್ತಾ ಮಾಡ್ತಾ ಜಗಾಡಲ್ದ ಎಟಿಟ್ಯೂಡ್ ತೋರಿಸಿಲ್ಲ ಕೆಲಸ ಮಾಡಿದ್ರಂದ್ರ ನಿಮ್ಮನ್ನ ದೇವ್ರ ಮೆಸ್ತ ಅಂತ ಹೇಳಕ ಈ ಒಂದು ಸ್ಟೋರಿ ತಗೊಂಡ್ ಬಂದಿದ್ರಿ. ಅದಕ್ಕೆ ತುಳಸಿ ಎಲೆ ತರ ಕೆಲಸ ಮಾಡ್ಬೇಕು, ಬಾಳೆ ಎಲೆ ತರ, ಬೇರೆ ಎಲೆ ತರ ಅವೆಲ್ಲ ಶ್ರೇಷ್ಠ ಅಲ್ಲ ಅಂತ ಅಲ್ಲ, ಜಗಾಡಬಾರ್ದ್ರಿ. ಯಾಕಂತಂದ್ರ ನಾ ಎಟಿಟ್ಯೂಡ್ ತೋರ್ಸ, ನಾನು ಒಗ್ಗರಣೆ ಹಾಕಾಗಿಲ್ಲ ನೀವು ಹೆಂಗ್ ತಿಂತೀರಿ ಅಂದ್ರ ಅದು ಆ ತರ ಎಟಿಟ್ಯೂಡ್ ತೋರಿಸ್ತು. ಇನ್ನೊಂದು ಈ ತರ ಎಟಿಟ್ಯೂಡ್ ತೋರಿಸ್. ಹಿಂಗಾಗಿ ಈ ಎಟಿಟ್ಯೂಡ್ ತೋರಿಸೋದನ್ನ ಬಿಡಬೇಕು. ಅದಕ್ಕೆ ನಾವು ಕೆಲಸವನ್ನ ಮಾಡ್ಬೇಕು. ಏನ ಹೇಳಿದ್ರು ಹಿರಿಯ ಅಧಿಕಾರಿಗಳು, ಏನೇ ಕೆಲಸ ಹೇಳಿದ್ರು ಅದನ್ನ ಶಿರಸಾವಹಿಸಿ ಮಾಡೋದ್ರ ಮುಖಾಂತರ ಅವರ ಮನಸ್ಸನ್ನ ಗೆಲ್ಬಹುದು. ಒಂದು ಸರ ಮನಸ್ಸು ಗೆದ್ರೆ ಸಾಕ್ರಿ. ಹಿಂದಾಗಡಿಸೆ ಮೇಡಮ್ ಹೇಳ್ತಾರೆ, ಇಲ್ಲ ಅವರ ಕೆಲಸ ಮಾಡ್ತಾರೆ. ಏನೋ ಒಂದು ಏನಾರ ತಪ್ಪಾದ್ರು ಇಲ್ರಿ, ಅವ್ರ ಹಿಂದೆಲ್ಲ ಕೆಲಸ ಚಲೋ ಮಾಡ್ಯಾರ, ಅದಕ್ಕೆ ಏನೈತೆ ಅಂದ್ರೆ ಅವ್ರು ಬಿಟ್ಟು ಬಿಡ್ರಿ ಅಂತೇಳಿ ಸಾಹೇಬ್ರಿಗೆ ಹೇಳ್ತಾರೆ. ಇದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ ಮನಸ್ಸು ಗೆಲ್ಲುವ ಅವಕಾಶ ಅಂತ ತಿಳ್ಕೊಬೇಕು. ಅವ್ರು ಹಿಂಗ ಈಗ 7 ಗಂಟೆಗೆ ಬಂದಿನ್ರಿ, ಇನ್ನ ಡ್ರೆಸ್ ಕಾಣಿಲ್ರಿ, ಮತ್ ಮೇಡಮ್ ಫೋನ್ ಹಚ್ಚ್ರಿ ಅಂದ್ರ ಅಲ್ಲಿ ನಿಮ್ಮನ್ನ ದೇವ್ರು ಟೆಸ್ಟ್ ಮಾಡತ್ತ. ಏನಂತಂದ್ರ ನೀವ್ಗ ಎಷ್ಟು ಪೇಷನ್ಸ್ ಐತಿ ಅನ್ನಕ ನಿಮ್ಮ ದೇವ್ರು ಟೆಸ್ಟ್ ಮಾಡತ್ತ. ಅದಕ್ಕೆ ನೀವು ಮತ್ತೆ ಇಮಿಡಿಯೇಟ್ ಆಗಿ ಹೋಗಿ ಮತ್ ಕೆಲಸ ಮಾಡಿದ್ರ ಇವ್ರು ನೋಟ್ ಮಾಡ್ಕೊಂಡಿರ್ತಾರ, ಹೋಗಿರು ವಾಪಸ್ ಮತ್ ಮನೆಗೆ ಬಂದ್ ಕೆಲಸ ಮಾಡಿದಾರ. ನಾಳೆ ಏನೋ ಒಂದು ನಡೆಯದೆ ತಪ್ಪಾಯ್ತಂದ್ರೆ ಇಲ್ರಿ, ಅವ್ರ ನಾವ್ ಹೇಳಿದಷ್ಟು ಎಲ್ಲಾ ಕೆಲಸ ಮಾಡ್ತಾರ, ಅದಕ್ಕೆ ಅವ್ರು ಒಂದ್ಸಲ ಎಕ್ಸ್ಕ್ಯೂಸ್ ಮಾಡ್ರಿ ಅಂತ ಹೇಳಿ ಅವ್ರ ಕೇಳಕ ಧೈರ್ಯ ಇರ್ತೈತಿ. ಯಾಕಂತಂದ್ರ ಅವ್ರು ಹೇಳಿದಂಗ ನೀವು ಕೆಲಸ ಮಾಡಿದ್ರಿ ಅಂತ ಹೇಳ್ತಾ ಯಾರು ಕೂಡ ಎಟಿಟ್ಯೂಡ್ ತೋರಿಸ್ಬೇಡ್ರಿ ಅಂತ ಹೇಳಿ ಹೇಳುದ್ರ ಮುಖಾಂತರ